ಕವರೇಜ್ ಮಾಡಿ ಫತೇಶವಲಿ ದರ್ಗಾದ್ದು ಹಾಂ ಹಾಂ ಲಕ್ಷ್ಮೇಶ್ವರ ದರ್ಗಾ ಹುಡುಗರು ಖಾಜಾ ಈ ದರ್ಗಾ ಸರ್ ಓನರ್ಗಳು ಯಾರು ಏನು ಮುಜಾವರ್ಗಳು ಅಥವಾ ಏನು ನೋಡಿರಿ ಎಲ್ಲ ದರ್ಗಾದ ಅವರು ಮಕ್ಕಳಿಲ್ಲ ಅಂದರೆ ಅಲ್ಲಿ ಮುಜಾವರ್ಗಳು ಕೆಲಸ ಮಾಡ್ತಾರೆ. ಯಾರು ಮಕ್ಕಳು ಇದ್ದಾರೆ, ಯಾರು ಕ್ಲೇಮ್ ಮಾಡಾಕತ್ತಾರೆ ನಾನು ಅವರು ಮಕ್ಕಳು, ನಾವು ನಮ್ಮ ಕಡೆ ವಂಶಾವಳಿ ಇದೆ ಅಂತ ಹೇಳ್ತಾರೆ, ಜಿನಾಲಜಿ. ಅವ್ರಿಗೆ ನೀವು ಪ್ರಶ್ನೆ ಮಾಡಬೇಕು. ಅವ್ರು ಏನು ಜಿನಾಲಜಿ ತೋರ್ಸಂಗಿಲ್ಲ, ಬರೀ ಮಾತಾಡ್ತಾರೆ. ನೀವು ಯಾರು ಕೇಳೋದು ಅಂತ ನಮಗೆ ಉತ್ತರ ಹೇಳ್ತಾರೆ. ನಾವು ಕೇಳಕ್ಕೆ ಹೋಗಿದ್ದಂದ್ರೆ ನಮಗೆ ಹೇಳ್ತಾರೆ ತೂ ಕೋನ್ ಅಂತ. ನಾ ಕೋನ್ ಅಂದ್ರೆ ನೀವು ಹೋಗಿ ಕವರೇಜ್ ಮಾಡಿ, ಎಲ್ಲ ಎಷ್ಟು ಅವರು ಇದರಾಗ ದಮ್ಮಿದೆ ಅಂತ ಗೊತ್ತಾಗ್ತೈತಿ. ನೀವು ಪ್ರೆಸ್ ರಿಪೋರ್ಟ್ರ್ ಹೋಗಂಗಿಲ್ಲ, ಬರೀ ನೀವು ಹಿಂಗೆ ಮಾಡ್ತೀರಿ. ನಮ್ಮ ದರ್ಗಾಗೆ ಹೋಗಿ ಸ್ವಲ್ಪ ಕವರೇಜ್ ಮಾಡಿ, ಇತಿಹಾಸ ಅದ್ರ ಬಗ್ಗೆ ಗೊತ್ತಿದೆ, ಸಂಪೂರ್ಣ ಮಾಹಿತಿ ಕೊಟ್ಟರೆ ಹೋಗ್ತೇವೆ ನಾವು. ಇಲ್ಲ ನಮ್ಮದು ನಿಮ್ಗೆ ಗೊತ್ತಿದ್ದು ಮಾಹಿತಿ ಇಲ್ಲ. ಏನೇ ಇರಲಿ, ನಮ್ಮ ದರ್ಗಾದಿಗೆ ಏನಿದೆ, ಅವರು ಮಕ್ಕಳಿಲ್ಲ ಅಂದರೆ ಅಲ್ಲೇ ಬರಬೇಕು. ಅವರು ಮುಜಾವರಾಗಿ ಸೇವ್ ಮಾಡೋರು ಓನರ್ಸ್ ಆಗಿಬಿಟ್ಟಾರೆ. ಈಗ ನಿಮಗೆ ಬೇಕಾದ ಡಾಕ್ಯುಮೆಂಟ್ ಮಕ್ಕಳು ಇಲ್ಲದೆ ಇವರು ಬಂದವರು ಓನರ್ ಅಂತ ಹೇಳ್ಕೊಳಕತ್ತಾರ. ಹೌದು ಡೆಫಿನೆಟ್ ದಾಖಲಾತಿಗಳು ಅದಾವ ನಿಮ್ಮ ಕಡೆ? ಹಾಂ ಡೆಫಿನೆಟ್ ಇದೆ ಅಂದ್ರೆ ಮಾತಾಡಕತ್ತೀವಿ ನಿಮ್ಮ ಮುಂದೆ. ಎಲ್ಲ ನಮ್ಮ ಬಂಕಾಪುರ ಅಲಾವುದ್ದೀನ್ ಶಾ ಖಾದ್ರಿ ಆಗಲಿ, ಹದರ್ ಶಾ ಖಾದ್ರಿ ಹುಡುಗರು ಆಗಲಿ, ಫತೇ ಶಾ ಬಾಬಾ ದರ್ಗಾ ಆಗಲಿ, ನಮ್ಮೊಂದು ದರ್ಗಾ ಅಲ್ಲಿ ಸೈಯದ್ ಬದರುದ್ದೀನ್ ಖಾದ್ರಿ ಉಚ್ಚಾನ್ ಪೀರ್, ಅದನ್ನು ವಕ್ಫ್ನಾಗ ಗ್ಯಾಜೆಟ್ ಮಾಡೀವಿ. ಆ ದರ್ಗಾದ ಅವರು ವಿವಾಹಿತರು ನಮ್ಮ ಕಸಿನ್ ಬದ್ರ ಕ್ಲೇಮ್ ಮಾಡಾಕತ್ತಾರ ನಾವು ಅವ್ರ ಮಕ್ಕಳಂತ. ಯಾರಿಗೆ ಹುಟ್ಟಾರ ಅವ್ರ ಹೆಸರು ಹೇಳಾಕ್ತಾರಿಲ್ಲ. ಈಗ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದು. ಆಸ್ತಿ ಸಲುವಾಗಿ ಯಾರು ಮಕ್ಕಳು ಇದ್ದಾರೆ ಅವರು ಇಂಥವಕ್ಕೆಲ್ಲ ಕಡಿವಾಣ ಹಾಕಿಸ್ತೀರ ಹಾಗಾದ್ರೆ? ಡೆಫಿನೆಟ್. ನಾನು ಏನು ಕೋರ್ಟ್ನಾಗ ಅಫಿಡೇಟ್ ಹಾಕಿಬಿಟ್ಟಿವಿ ನಮ್ಮ ಅಂಕಲ್ ಅಪೋಸಿಟ್. ಓಕೆ ಸರ್, ಥ್ಯಾಂಕ್ ಯು. ನಾವು ಅವ್ರ ಮಕ್ಕಳಿಲ್ಲಪ್ಪ, ಯಾರು ಬೇರೆ ಅವ್ರ ಅಣ್ಣಾಡದ ಮಕ್ಕಳು ಅಂತ ಹೇಳಿಬಿಟ್ಟಿವಿ. ಅವರು ನಮ್ಮ ಚಾಂದ್ಪೀರ ಮಕ್ಕಳು ಅಂತ ಹೇಳ್ತಾರೆ. ಅವರು ಶಾದಿನ ಮಾಡಿಲ್ಲ, ಲಗ್ನನ ಮಾಡ್ಕೊಂಡಿಲ್ಲ. ಇಂಥ ಮಂದಿ ಇದ್ದಾರೆ ನಮ್ಮ ಮಂದ್ಯಾಗ. ಈಗ ಓಕೆ ಸರ್, ಥ್ಯಾಂಕ್ ಯು. ಆಸ್ತಿ ಸಲುವಾಗಿ ಏನಾದ್ರು ಬೇಕಾದ್ರೆ ಮಾಡಕ್ಕೆ ಹೋಗ್ತಾರೆ. ಥ್ಯಾಂಕ್ ಯು. ನೀವು ಕೇಳಾಕತ್ತೀರಿ, ಅವ್ರಿಗೆ ಸ್ವಲ್ಪ ಕೇಳ್ರಿ, ಗೊತ್ತಾಗ್ತದೆ ಎಷ್ಟಿದೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ಹೋಗಿ. ನಿನ್ನೆ ಕೋಡುಂಬಿ ಈದ್ಗಾ ಮೈದಾನಲ್ಲಿ ಆಲ್ ಕರ್ನಾಟಕ ಸುನ್ನಿ ಮಶಾಯಿಖ್ ಕೌನ್ಸಿಲ್ ವತಿಯಿಂದ ಸೂಫಿ ಸಂತ್ ಕಾನ್ಫರೆನ್ಸ್ ಹಾಕು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ, ಈ ಕಾನ್ಫರೆನ್ಸ್ ದೊಡ್ಡ ಪ್ರಮಾಣನಾಗ ಇಟ್ಕೊಂಡಿದ್ವಿ. ಇಂಥ ಮಳೆ ಸೀಸನ್ಯಾಗ ಆದರೆ ಭಾಳ ಯಶಸ್ವಿ ಆಗಿ ಸಕ್ಸಸ್ ಪ್ರೋಗ್ರಾಮ್ ಆಗಿದೆ. ಎಲ್ಲರೂ ಬಂದಿರೋದು ಧರ್ಮಗುರು, ಮಠಾಧೀಶರು, ಪಾಲಿಟಿಷಿಯನ್ ಆಗಲಿ, ಜನರಾಗಲಿ, ಹಿಂದೂ ಆಗಲಿ, ಮುಸಲ್ಮಾನ್, ಸಿಖ್, ಇಸಾಯಿ ಆಗಲಿ, ದಲಿತ ಆಗಲಿ, ಎಲ್ಲರೂ ಬಂದಿದ್ದು ಅವರಿಗೆ ಧನ್ಯವಾದ ಹೇಳ್ತೀನಿ. ಇಂಥ ಮಳೆ ಪಿರಿಯಡ್ನ್ಯಾಗ, ಇಂಥ ರೈನ್ ಸೀಸನ್ಯಾಗ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡೋನ್ಯಾಗ ಅವರು ಇದರಾಗ ಭಾಗವಹಿಸ್ಕೊಂಡಿದ್ದರು. ನಾನು ಎಲ್ಲರಿಗೆ ಅಲ್ಲಾಹ್ ಮತ್ತು ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರ ವಸೀಲೆಯಿಂದ ದುವಾ ಮಾಡ್ತೀನಿ, ಎಲ್ಲರಿಗೆ ಒಳ್ಳೆ ಆಗಲಿ ಅಂತ ಹೇಳ್ತೀನಿ. ಸರ್, ಈ ಥರ ಕಾರ್ಯಕ್ರಮ ಮತ್ತು ಕರ್ನಾಟಕದಾಗ ಬೇರೆ ಕಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಹೇಗೆ? ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರ್ತೈತಿ. ಯಾವಾಗೂ ಸರ್ವಧರ್ಮ ಸಮ್ಮೇಳನ ಇರಲಿ, ಪೀಸ್ ಮೀಟಿಂಗ್ಸ್ ಇರಲಿ, ಆಮೇಲೆ ಬೇರೆ ಫಂಕ್ಷನ್ಸ್ ಇರಲಿ, ಅದು ಮಾಡ್ಕೊಂಡು ಬರ್ತೀವಿ. ಆದರೆ ಇಂಥ ದೊಡ್ಡ ಪ್ರಮಾಣನಾಗ ಇದು ಮೊದಲೇ ಸಲ ಇದು ಸೂಫಿ ಸಂತ್ ಕಾನ್ಫರೆನ್ಸ್. ಕರ್ನಾಟಕ ಒಂದು ಒಳ್ಳೆಯ ಸಂದೇಶ ಹುಬ್ಬಳ್ಳಿಯಿಂದ ಶಾಂತಿ ಮತ್ತು ಸೌಹಾರ್ದತೆಗಾಗಿ ಇಂಥ ಸಮ್ಮೇಳನ ತುಂಬ ಅವಶ್ಯಕತೆ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡುವ ಏನು ಪ್ಲ್ಯಾನ್ ಆಗಿ ಇಟ್ಕೊಂಡಿದೆ? ಇಲ್ಲ, ಪ್ಲ್ಯಾನ್ ಇದೆ. ಅದು ದೊಡ್ಡ ಪ್ರಮಾಣನಾಗ ಖರ್ಚು ಬರ್ತೈತಿ. ಎಲ್ಲ ನೋಡಿ, ಎಲ್ಲ ವಾತಾವರಣ ನೋಡಿ, ಯಾವ ಸಿಚುವೇಶನ್ನಾಗ ಮಾಡಬೇಕು ಎಲ್ಲ ನೋಡಿ ಮಾಡಬೇಕಂತ ನನಗೆ ವಿಚಾರ ಇದೆ. ಆದರೆ ಲಘು ಮಾಡೋಕ್ಕಂದ್ರೆ ನಮ್ಮ ಕಡೆ ಏನು ಫಂಡ್ಸು ಗ್ರ್ಯಾಂಟ್ಸು ಏನಿಲ್ಲ. ನಾವು ಎಲ್ಲ ಕೂಡಿ ಜಮಾ ಮಾಡಿ ಮಾಡೋದು ಕಾರ್ಯಕ್ರಮ ಮಾಡಬೇಕಂತ ಭಾಳ ವಿಚಾರ ಇದೆ. ಎಲ್ಲ ಡಿಸ್ಟ್ರಿಕ್ಸ್ನಾಗ ಆಗಬೇಕಂತ ನಮ್ಮದು ವಿಚಾರ ಇದೆ. ತುಂಬ ಥ್ಯಾಂಕ್ಸ್.